ವಿಶ್ವಗುರು ಬಸವಣ್ಣನ ಜಯಂತಿ ಆಚರಣೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ RSS ಸಂಚಾಲಕರಾದ ಸ್ವತಂತ್ರ ಸಿಂಧೆ ಅವರು ಮಾತನಾಡಿ, 12ನೇ ಶತಮಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿಯ ರೂವಾರಿ ಬಸವಣ್ಣನವರು ಎಂದು ಹೇಳಿದರು. ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಮಡಿವಾಳ ಮಾಚಯ್ಯ, ನೂಲಿನ ಚಂದಯ್ಯ ಮುಂತಾದ ಶಿವಶರಣರ ಕಾಲದಲ್ಲಿಯೇ ಜೀವಿಸಿದ್ದ ಜಗಜ್ಯೋತಿ ಬಸವಣ್ಣನವರ ಪ್ರಭಾವದ ಕಾರಣ ಆ ಕಾಲವನ್ನು ಬಸವಯುಗ ಎಂದು ಕರೆಯುತ್ತಾರೆ. ಕಾಯಕ, ದಾಸೋಹ, ಸಮಾನತೆ ಹೀಗೆ ಸಮಗ್ರ ಕ್ರಾಂತಿಯ ಮಾಡಿದ ನಮ್ಮ ನಾಡಿನ ಹೆಮ್ಮೆಯ ಬಸವಣ್ಣನವರು. ಬಸವಣ್ಣನವರ ಜಯಂತಿಯ ಈ ಸಂದರ್ಭದಲ್ಲಿ ಅವರಿಗೆ ಭಕ್ತಿಯ ನಮನಗಳು ಸಲ್ಲಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಸಂಗಯ್ಯ ಮಠ, ನಿಂಗಯ್ಯ ಹಿರೇಮಠ್, ಶ್ರೀಶೈಲ್ ಮಠ್, ಸಿದ್ದಪ್ಪ ಪೂಜಾರಿ ಶಿರಗೂರ್, ಸುಭಾಷ್ ತಮ್ಮಣ್ಣ ಸಿಂಧೆ, ಬಸವ ಕ್ರಾಂತಿಯ ಪತ್ರಿಕೆಯ ಪತ್ರಕರ್ತರಾದ SM ಬಿರಾದರ್, ಅಣ್ಣಾರಾಯ ಪಾಟೀಲ್, ಸತ್ಯಪ್ಪ ಕೌಲಗಿ, ಮಹೇಶ್ ಅಗರಖೇಡ, ದತ್ತು ಮೇತ್ರಿ, ಶಿವಗೊಂಡ ಬಿಂಗೊಳ್ಳಿ, ಚಿದಾನಂದ್ ದಿಕ್ಸಂಗಿ, ಸ್ವತಂತ್ರ ಸಿಂಧೆ, ರಾಜ್ಕುಮಾರ್ ಕುಂಬಾರ್, ಮಾಳಿಂಗರಾಯ ಹತ್ತರಕಿ, ಭೀಮಾಶಂಕರ್ ವಾಗ್ದರ್ಗಿ, ಸಂಗರಾಜ್ ಬಡಗೇರ್, ಅಪ್ಪಾಲಾಲ್ ಮುಲ್ಲಾ, ಕಾಶಿನಾಥ್ ಸಾವಳೆ, ರಾಮಚಂದ್ರ ಪತ್ತಾರ್, ಶಿವಶರಣ ಹೊನ್ನೂರ್, ಪರಮೇಶ್ವರ್ ಮುಗುಳಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮನೋಜ್ ನಿಂಬಾಳ್. ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣವರು ಮಹಾದಂಡ ನಾಯಕನಾಗಿ ಕೆಲಸವನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ದೊಡ್ಡ ಒಂದು ರೋಗವನ್ನು ನಮ್ಮ ದೇಶದಲ್ಲಿ ಕಾಣುತ್ತದೆ, ಅದು ಅಸ್ಪೃಶ್ಯತೆ. ಈ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಬಸವಣ್ಣನವರು ಸಾಕಷ್ಟು ಆ ಭಾಗದಲ್ಲಿ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಜನ ಹಿಂದುಳಿದ ಜಾತಿಯಿಂದ ಜನ್ಮ ತಾಳಿದಂತ ಅನೇಕ ಮಹಾನಾಯಕರು ಅವರ ಸಹಕಾರಕ್ಕೆ ಬರ್ತಾರೆ. ಸಮಗಾರ ಹರಳಯ್ಯ, ಡೋರರ ಕಕ್ಕಯ್ಯ, ನೂಲಿ ಚಂದಯ್ಯ, ಈಗ ಅನೇಕ ಒಟ್ಟು 64 ಶಿವಶರಣರು ಬಸವಣ್ಣನವರ ವಿಚಾರಕ್ಕೆ ಒಳಗಪಟ್ಟು ಅಲ್ಲಿ ಅನೇಕ ಕಾಯಕಗಳನ್ನು ಮಾಡ್ತಾರೆ. ನೂಲಿ ಚಂದಯ್ಯ ಹಗ್ಗವನ್ನು ಹೊಸೆದು ಅದನ್ನು ಮಾರಾಟ ಮಾಡಿ ಆ ಬಂದಂತ ಹಣದಿಂದ ಜಂಗಮರ ದಾಸೋಹಕ್ಕೆ ಹಣವನ್ನು ಕೊಡ್ತಿದ್ದ. ಡೋರರ ಕಕ್ಕಯ್ಯ ಚಪ್ಪಲಿಗಳನ್ನು ಮಾಡಿ ಜಂಗಮರ ದಾಸೋಹಕ್ಕೆ ಹಣವನ್ನು ಕೊಡ್ತಿದ್ದ. ಮೋರಿಗೆಯ ಮಾಳಯ್ಯ ಅವ ಕಾಶ್ಮೀರದ ರಾಜ ಬಸವಣ್ಣನವರ ಕೈಯಲ್ಲಿ ಬಂದಾಗ ಸೇವೆಯನ್ನ ಮಾಡ್ತಾನೆ. ಇವತ್ತಿಗೂ ಮೋಳಿಗೆ ಮಾರಯ್ಯ ಅನ್ನುವಂತ ಒಂದು ಗುಡಿ ಇದೆ, ಅದರ ಊರ ಹೆಸರು ಮೊಳಕೇರ. ಇವತ್ತಿಗೂ ಬಸವ ಕಲ್ಯಾಣದಲ್ಲಿ ಇದು ಯಾಕೆ ಹೇಳ್ತೀರಂದ್ರೆ 15 ವರ್ಷ ನಾನು ಬಸವ ಕಲ್ಯಾಣ ತಾಲೂಕಿನಲ್ಲಿ ನಾನು ಅಲ್ಲಿ ಇದ್ದು ಕೆಲಸ ಮಾಡಿದಂಥದ್ದು. ಹೀಗೆ ಮಾಡಬೇಕಾದ್ರೆ ದೊಡ್ಡ ಒಂದು ಕ್ರಾಂತಿ ಅಲ್ಲಿ ಆಗ್ತದೆ. ಒಂದು ಬ್ರಾಹ್ಮಣರ ಹುಡುಗಿ ಸಮಗಾರ ಹರಳಯ್ಯನ ಮಗನಿಗೆ ಕೊಟ್ಟು ಮದುವೆಯನ್ನ ಮಾಡಿ ಈ ಒಂದು ಜಾತಿಯ ಪದ್ಧತಿಯನ್ನ ಹೊರತೆಗೆದು ಬಿಡಬೇಕು, ಎಲ್ಲರಲ್ಲಿ ಸಮಾನತೆ ಬರಬೇಕು ಅಂತೇಳಿ ಮದುವೆಯನ್ನ ಮಾಡ್ತಾನೆ. ಈ ಮದುವೆ ಬಿಜ್ಜಳನ ಆಸ್ಥಾನಕ್ಕೆ ಹೋಗ್ತದೆ. ಆಸ್ಥಾನದಲ್ಲಿ ಒಬ್ಬ ಕೊಂಡಿ ಮಂಚನ ಒಬ್ಬ ಬ್ರಾಹ್ಮಣ ಹೋಗಿ ಅಲ್ಲಿ ಒಂದು ಚುಚ್ಚಿ ಬಿಡ್ತಾನೆ. ಬಸವಣ್ಣ ಜಾತಿಯ ಪದ್ಧತಿಯನ್ನು ಸರ್ವನಾಶ ಮಾಡ್ತಾ ಇದ್ದಾನೆ. ಸಮಗಾರ ಹರಳಯ್ಯನ ಮಗನಿಗೆ ಒಬ್ಬ ಬ್ರಾಹ್ಮಣನ ಹುಡುಗಿಯನ್ನು ಕೊಟ್ಟು ಮದುವೆಯನ್ನ ಮಾಡಿದ್ರೆ ಇದು ಎಂತ ವಿಪರ್ಯಾಸ, ಇದು ಆಗಬಾರ್ದು ಹೇಳಿ ದೊಡ್ಡ ಒಂದು ಕ್ರಾಂತಿ ಆಗ್ತದೆ. ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕ್ರಾಂತಿ ಎಂತ ಕ್ರಾಂತಿ ಅಂತ ಹೇಳಿದಕ್ಕೆ ಹೇಳ್ತಾರೆ, ಇವತ್ತಿಗೂ ಹೇಳ್ತಾರೆ ಬಸವ ಕಲ್ಯಾಣದ ಕ್ರಾಂತಿ, ಬಸವೇಶ್ವರರ ಕ್ರಾಂತಿ. ಇಡೀ ಬಸವ ಕಲ್ಯಾಣದಲ್ಲಿ ರಕ್ತಪಾತ ಆಗ್ತದೆ. ಒಂದು ಮದುವೆ ಮಾಡೋದಕ್ಕೆ, ಬಸವಣ್ಣವರು ಒಂದು ಮದುವೆ ಮಾಡೋದಕ್ಕೆ ಇಡೀ ರಕ್ತ ಕ್ರಾಂತಿ ಆಗ್ತದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅನೇಕ ಜಂಗಮರಿಗೆ ಆನೆಗಳ ಕಾಲಿಗೆ ಸರಪಳಿಯಿಂದ ಕಟ್ಟಿ ರಸ್ತೆಯಲ್ಲಿ ಎಳೆದಾಡ್ತಾರೆ. ನೂಲಿ ಚಂದಯ್ಯ, ಅಕ್ಕ ಮಹಾದೇವಿ, ಚನ್ನ ಬಸವಣ್ಣ ಇವರೆಲ್ಲರೂ ಏನಪ್ಪಾ ಅಂದ್ರೆ ಹೊತ್ತಿಗೆಗಳನ್ನು ತಗೊಂಡು ಊರು ಬಿಡ್ತಾರೆ. ಚನ್ನ ಬಸವಣ್ಣ ಇವತ್ತಿನ ಕಾರವಾರ ಜಿಲ್ಲೆಯಲ್ಲಿರುವಂತಹ ಉಳಿವಿ ಗ್ರಾಮದಲ್ಲಿ ಉಳಿತಾನೆ. ಅಕ್ಕ ಮಹಾದೇವಿ ಕೂಡ ಉಳಿವಿ ಗ್ರಾಮಕ್ಕೆ ಹೋಗ್ತಾಳೆ. ನೂಲಿ ಚಂದಯ್ಯ ದಾರಿಯನ್ನೇ ಸತ್ತು ಹೋಗ್ತಾರೆ. ಇಂಥ ಒಂದು ಕ್ರಾಂತಿ ಆಗ್ತದೆ.
ಕೊನೆಗೆ ಹೇಳ್ತಾರೆ ಬಸವಣ್ಣವರ ಬಗ್ಗೆ ಇವತ್ತಿಗೂ ಒಂದು ಮಾತಿದೆ ಬಸವ ಕಲ್ಯಾಣದಲ್ಲಿ, ಏನು ಅಂತ ಹೇಳಿದ್ರೆ, ಬಸವ ಕಲ್ಯಾಣ ಕಟಕರ ಕೇರಿ ಆಗಲಿ. ಶಾಪನ ಕೊಡ್ತಾನೆ ಬಸವಣ್ಣ. ನಾನು ಮಾಡಿದ ಒಳ್ಳೆಯ ಕಾರ್ಯಕ್ಕೆ ನನಗೆ ಸಿಕ್ಕಂತ ಈ ಪ್ರತಿಫಲಕ್ಕೆ ನಾನು ಇವತ್ತು ನಾನು ಕೊಡ್ತಾ ಇರೋದು ಏನಂತ ಹೇಳಿದ್ರೆ, ಇದು ಕ್ರಾಂತಿ ಅಲ್ಲ, ಈ ಊರಿನಪ್ಪ ಕಟಕರ ಕೇರಿ ಆಗಲಿ ಅಂತ ಹೇಳ್ತಾನೆ. ಇವತ್ತಿಗೂ ಬಸವ ಕಲ್ಯಾಣದ ಅನೇಕ ವರ್ಷಗಳವರೆಗೆ ಬಸವಣ್ಣನ ಗುಡಿಯ ಅಕ್ಕ ಪಕ್ಕದಲ್ಲಿ ಬಾಜುನ ಜನಗಳನ್ನ ಕಡಿಯುವಂತ ಒಂದು ಕಟಕರ ಕೇರಿಯಾಗಿ ಹೋಗಿತ್ತು. ಈಗದು ಬದಲಾವಣೆಯಾಗಿದೆ. ಬಸವಣ್ಣ ಊಟವನ್ನ ಬಡಿಸಬೇಕಾದ್ರೆ ಇವತ್ತಿಗೆ ಪರುಸು ಕಟ್ಟ ಅಂತ ಹೇಳ್ತಾರೆ. ಪರಸು ಅಂದ್ರೆ ಬಡಸು ಅಂತ, ಹಿಂದಿಯಲ್ಲಿ ಪರಸು ಅಂದ್ರೆ ಬಡಸು. ಪರಸು ಕಟ್ಟ ಇದೆ. ಆ ಕಟ್ಟಿ ಮೇಲೆ ಕೂತು ಲಕ್ಷಗಟ್ಟಲೆ ಜನ ಏನಪ್ಪಾ ಅಂದ್ರೆ ಎಲ್ಲ ಭಕ್ತಾದಿಗಳು ಊಟಕ್ಕೆ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಬಸವಣ್ಣವರು ಕಟ್ಟಿ ಮೇಲೆ ಕೂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ, ಎಲ್ಲರೂ ಸಾಗಲಿ, ಎಲ್ಲರೂ ಊಟ ಮಾಡಿ ಅಂದ ಕೂಡ ಅವಾಗೆಲ್ಲ ಊಟ ಆಗ್ತದೆ. ಈ ಪದ್ಧತಿಯನ್ನು ಬಸವಣ್ಣ ಹಾಕಿದ್ದ. ಹೀಗೆ ಪರಸು ಕಟ್ಟ ಇವತ್ತಿಗೂ ಪರಸು ಕಟ್ಟ ಇದೆ. ಬಿಜ್ಜಳನ ಆಸ್ಥಾನ ಕೊನೆಗೆ ಏನಾಗ್ತದೆ, ಸರ್ವನಾಶ ಆಗ್ತದೆ. ಇಡೀ ಪೂರ್ತಿ ಬಸವ ಕಲ್ಯಾಣದ ಎಲ್ಲ ಜಂಗಮರು ಎಲ್ಲರೂ ಓಡಿ ಹೋಗ್ಬಿಡ್ತಾರೆ. ಬಸವ ಕಲ್ಯಾಣ ಖಾಲಿ ಖಾಲಿ ಆಗ್ತದೆ. ಕೊನೆಗೊಂದು ದಿನ ಬಿಜ್ಜಳನ ಏನು ಒಂದು ಕ್ರಾಂತಿ ಆಯಿತು. ಬಿಜ್ಜಳನ ಜಂಗಮರಿಗೆ ಶಿಕ್ಷೆಯನ್ನು ಕೊಟ್ಟ. ಬಸವಣ್ಣನವರನ್ನು ಅಲ್ಲಿಂದ ಬಸವ ಕಲ್ಯಾಣದಿಂದ ಓಡಿಸಿದ. ಈ ಒಂದು ಸಿಟ್ಟನ್ನ ತಗೊಂಡು ಇಬ್ಬರು ಕ್ರಾಂತಿಕಾರಿಗಳು ಬಸವ ಕಲ್ಯಾಣ ಇರುವಂತಹ ಬಿಜ್ಜಳ ರಾಜನ ಕೊಲೆಯನ್ನ ಮಾಡ್ತಾರೆ. ಇಡೀ ರಕ್ತಪಾತ ಹೋಗ್ತದೆ. ಅಂತ ಬಸವಣ್ಣನವರು ಅನೇಕ ನಮಗೆ ನುಡಿಗಳನ್ನ ಇವತ್ತಿಗೂ ಕೊಟ್ಟಿದ್ದಾರೆ. 800 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಆಗಿ ಹೋದಂತ ಮಹಾನುಭಾವ ಅನೇಕ ಒಳ್ಳೆಯ ವಿಚಾರ ಆಡು ಭಾಷೆಯಲ್ಲಿ ನಮಗೆ ವಿಚಾರವನ್ನು ಕೊಟ್ಟಿದ್ದಾರೆ. ಅವರ ವಚನಗಳನ್ನು ಇವತ್ತೀ ಕೇಳಿದ್ರೆ ಅದು ಪ್ರಸ್ತುತ. ಸೂರ್ಯ ಚಂದ್ರ ಇರುವವರೆಗೂ ಅವರ ನುಡಿದ ನುಡಿಗಳು ಇವತ್ತಿಗೂ ನಮಗೆ ಪ್ರಸ್ತುತ. ಜಯವೇ ಧರ್ಮದ ಮೂಲವಯ್ಯ. ಪ್ರತಿಯೊಬ್ಬರು ಇನ್ನೊಬ್ಬ ಮನುಷ್ಯನಲ್ಲಿ ದಯವನ್ನ ತೋರಬೇಕು ಅಂತ ಅನ್ನುವಂಥ ಗುಣವನ್ನು ಕೊಟ್ಟರು. ಅಷ್ಟೇ ಅಲ್ಲ, ಕೆಟ್ಟವರಿಗೆ ಒಂದು ಮಾತನ್ನು ಹೇಳಿದರು, ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಇದೇ ಅಂತರಂಗದ ಸುದ್ದಿ ಇದೇ ಬಹಿರಂಗದ ಸುದ್ದಿ ನುಡಿದ ನಮ್ಮ ಕೂಡಲ ಸಂಗಮ ದೇವ. ಕೆಟ್ಟ ಜನರಿಗೂ ಕೂಡ ಈ ಮಾತು, ಕಳಬೇಡ ಕೊಳಬೇಡ, ಕೆಟ್ಟದ್ದು ಮಾತಾಡಬೇಡ, ಸುಳ್ಳು ಮಾತಾಡಬೇಡ, ಒಳ್ಳೆಯದನ್ನು ಮಾತಾಡಿ ನನ್ನ ಜೀವನದ ಯಾತ್ರೆಯನ್ನು ಮುಗಿಸುವಂತ ಹೇಳಿದಂತ ಬಸವಣ್ಣನವರ ಆ ಮಾತುಗಳು ಇವತ್ತಿಗೂ ಪ್ರಸ್ತುತ ಇದೆ. ಅಂತ ಶ್ರೇಷ್ಠ ಮಹಾನುಭಾವ. ಅವನು ಕುಟುಂಬಸ್ಥ, ಗೃಹಸ್ಥ ಜೀವನ, ಸನ್ಯಾಸಿ ಅಲ್ಲ. ಅವರಿಗೆ ಇಬ್ಬರು ಧರ್ಮಪತ್ನಿಯರು, ಇಬ್ಬರು ಮಕ್ಕಳು ಕೂಡ ಬಸವಣ್ಣವರಿಗೆ ಇದ್ದರು. ಚಿಕ್ಕ ಸಂಗಯ್ಯ ಮತ್ತು ದೊಡ್ಡ ಸಂಗಯ್ಯ ಅನ್ನೋ ಇಬ್ಬರು ಮಕ್ಕಳು ಬಸವಣ್ಣನವರಿಗೆ ಇದ್ದರು. ಇಂಥ ಮಹಾನುಭಾವ ಕೊನೆಗೆ ಬೇಜಾರಾಗಿ ಕಲ್ಯಾಣವನ್ನು ಬಿಟ್ಟು ಈ ಸಮಾಜಕ್ಕೆ ಏನಪ್ಪ ಅಂದ್ರೆ ಶಾಪವನ್ನ ಹಾಕಿ ನಾನೇನು ಪರಿವರ್ತನೆಯನ್ನು ಮಾಡಿದೆ, ಇದೆಲ್ಲವೂ ಸಾಕು. ಕೊನೆಯ ಕೂಡಲ ಸಂಗಮಕ್ಕೆ ಬಂದು ಐಕ್ಯವನ್ನ ಹಾಕ್ತಾನೆ. ಕೂಡಲ ಸಂಗಮದಲ್ಲಿ ಐಕ್ಯ ಸ್ಥಳ ಇವತ್ತಿಗೂ ಇದೆ. ಯಾವ 12ನೇ ಶತಮಾನದಲ್ಲಿ ದಲಿತರಿಗಿದ್ರು, ಅಸ್ಪೃಶ್ಯರನ್ನು ಹೇಳ್ಕೊತಿದ್ರು. ಎಲ್ಲಾ